ಈ ಸಮಯದಲ್ಲಿ ಸತ್ಯವೇದದಲ್ಲಿ ಇರುವಂಥ ಅನೇಕ ಸತ್ಯಗಳನ್ನು ನಾವು ನೋಡುವಾಗ ನೀವು ಆದಿ ಮೊದಲುಗೊಂಡು ಈ ದಿನವರೆಗೆ ದೇವರು ತನ್ನ ಮಕ್ಕಳಾಗಿರುವ ತನ್ನ ಜನರ ಹತ್ರ ಮಾತಾಡಿರುವ ಸತ್ಯಾಂಶಗಳಲ್ಲಿ ಒಂದು ದೊಡ್ಡ ಕಾರ್ಯ ಮಾಡಬೇಕು ಎಂಬುದಾಗಿ ಹೇಳಿಲ್ಲ. ಆದರೆ ಅವರು ಹೇಳಿದ ಅಂಶಗಳು ಬಹಳ ಲಘುವಾಗಿಯೂ ಇರುವಂತ ವಿಷಯಗಳೇ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನುಗವು ನನ್ನ ಭಾರವು ಭಾರವಾದದ್ದಲ್ಲ, ಅದು ಲಘುವಾದದ್ದು ಎಂದು ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದ ಕಾಲದಲ್ಲಿ ಹೇಳ್ತಾರೆ. ನನ್ನ ನೊಗ ಇದೆಯಲ್ಲ, ಅದು ನಿಮಗೆ ಭಾರವಾಗಿರಲ್ಲ, ಅದು ನಿಮಗೆ ಲಘುವಾಗಿರುತ್ತೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ನಾವು ಅನೇಕ ಸಮಯಗಳಲ್ಲಿ ಜನರು ದೇವರ ಆ ಲಘುವಾಗಿರುವಂತ ಚಿಕ್ಕದಾಗಿರುವಂತ ನಮ್ಮ ಕೈಯಲ್ಲಿ ಸಾಧ್ಯವಾಗಿರುವಂತ ವಿಷಯಗಳನ್ನೇ ದೇವ ಜನರು ಮೀರಿ ನಡೆಯುವ ಸತ್ಯಗಳನ್ನೇ ನಾವು ಸತ್ಯದಲ್ಲಿ ಆದಿ ಮೊದಲು ಇವತ್ತುವರೆಗೆ ನೋಡಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಈ ಒಂದು ಸಣ್ಣ ಕಾರ್ಯಗಳನ್ನ ದೇವರು ಹೇಳಿದ ಮಾತಿನ ಸತ್ಯದ ಸಣ್ಣ ವಿಷಯಗಳನ್ನೇ ನಾವು ಕರೆಕ್ಟ್ ಆಗಿ ನಡೆದ್ರೆ ದೊಡ್ಡ ಅದ್ಭುತಗಳಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ಅದ್ಭುತ ಏನಂದ್ರೆ ಒಬ್ಬ ಮನುಷ್ಯನ ಪಾಪ ಕ್ಷಮಿಸಲ್ಪಡುವುದು. ಯೇಸು ಸ್ವಾಮಿ ಹೇಳಿದ ಅನೇಕ ಸತ್ಯಗಳಲ್ಲಿ ಅದನ್ನು ಪ್ರಕಟಣೆ ಮಾಡಿಕೊಟ್ಟಿದ್ದಾರೆ. ನಾನು ಮೊದಲಾಗಿ ಸತ್ಯವೇದದಲ್ಲಿ ಒಂದೆರಡು ವಾಕ್ಯಗಳನ್ನ ಮೊದಲಾಗಿ ನಿಮಗೆ ನಾನು ತರಕ್ಕೆ ಇಷ್ಟಪಡ್ತೇನೆ. ಈಗ ವ್ಯಾಧಿಗಳನ್ನ ಗುಣಪಡಿಸೋದಕ್ಕೆ ದೇವರ ಕೈಲಾಗುತ್ತೆ, ಸತ್ತವರನ್ನ ಎಬ್ಬಿಸೋದಕ್ಕಾಗುತ್ತೆ. ವೈದ್ಯರು ಪ್ರಪಂಚದಲ್ಲಿ ಯಾರಿಂದಲೂ ಗುಣವಾಗದಿರುವ ಕೆಲವು ವ್ಯಾಧಿಗಳಿದೆ ನೋಡಿ. ಯಾವುದೇ ನೋಡಿ, ಕ್ಯಾನ್ಸರ್ಗೆ ವೈದ್ಯ ಔಷಧ ಇಲ್ಲ, ಕುಷ್ಠರೋಗಕ್ಕೆ ಔಷಧ ಇಲ್ಲ, ಈಗ ಇದಕ್ಕೆಲ್ಲ ಏನಿಲ್ಲ. ಇದೆಲ್ಲ ಜೀವನದಲ್ಲಿ ಬಂದ್ರೆ ಇದಕ್ಕೆ ಗುಣವಾಗೋದಕ್ಕೆ ರೂಟ್ ಇಲ್ಲ. ಆದರೆ ದೇವರು ಹೇಳ್ತಾರೆ, ಇದು ಎಲ್ಲ ದೇವರ ಮಾತನ್ನು ಕೇಳಿದ್ರೆ, ಒಂದು ಸಣ್ಣ ದೇವರ ಯೋಜನೆಯನ್ನ ಆಲೋಚನೆಯನ್ನ ಮಾತನ್ನು ಕೇಳುವವರಲ್ಲಿ ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಇದನ್ನ ನಾವು ನಮ್ಮ ಮನಸ್ಸಲ್ಲಿ ತಂದುಕೊಂಡ್ರೆ ನಾವು ದೇವರ ಮುಂದೆ ಹೇಗೆ ನಡೆಯುವಾಗ ಚಿಕ್ಕ ವಿಷಯದಲ್ಲೇ ನಾವು ದೇವರ ಮುಂದೆ ಉತ್ತಮರಾಗಿ ನಂಬಿಕಸ್ಥರಾಗಿದ್ರೆ ಎಷ್ಟು ಅದ್ಭುತಗಳಾಗುತ್ತದೆ ಎಂಬುದನ್ನ ನಾವು ಕಂಡುಕೊಳ್ಳಬಹುದು. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಸಂಬಂಧಪಟ್ಟ ಕೆಲ ವಾಕ್ಯಗಳನ್ನು ಸತ್ಯದಲ್ಲಿ ಭಾಗಗಳನ್ನು. ಮೊದಲನೇ ಭಾಗ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಓದನ 12ನೇ ವಾಕ್ಯದಲ್ಲಿ, ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಇಲ್ಲಿ ನಿನಗೆ ಇಷ್ಟವಿದ್ದರೆ ನೀನೇನ್ ಮಾಡಿದನ ಹಿಂಗಾದ್ರೂ ಸಹಾಯ ಮಾಡು ಎಂಬುದಾಗಿ ಅವನು ಬೇಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಆತನು ಕೈ ನೀಡಿ ನೋಡಿ, ಅದು ಅವನಿಗೆ ಏನ್ ಹೇಳ್ತಾರೆ ಗೊತ್ತಾ? ನನಗೆ ಮನಸ್ಸಿದೆ. ಹಲ್ಲೆಲೂಯಾ. ದೇವರಿಗೆ ನಾವು ಏನು ಕೇಳಿದರೂ ಅದು ಚಿಕ್ಕದೋ ದೊಡ್ಡದೋ ಅಸಾಧ್ಯವೋ ಏನೇ ಅಂಶವಾದರೂ ದೇವರನ್ನ ಮಾಡಲಿಕ್ಕೆ ನಡೆಯಿದ್ದಾರೆ.
ಇದನ್ನ ಜನರಿಗೆ ಅರಿಯದ ರೀತಿಯಲ್ಲಿ ಸೈತಾನ ಮಾಡ್ತಾರೆ, ದಾರಿ ತಪ್ಪಿಸ್ತಾರೆ. ಈಗ ನೀವೇ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಅಗತ್ಯಗಳನ್ನ, ನಿಮ್ಮ ಮಕ್ಕಳು, ನಿಮ್ಮ ವಂಶಕ್ಕೆ ನೀವು ಏನ್ ಬೇಕಾದ್ರೂ ನೀವು ಕೇಳಿದ್ರೆ ದೇವರದನ್ನ ಮಾಡ್ತಾರೆ. ಈಗ ನೀವು ಅರ್ಥ ಮಾಡ್ಕೋಬೇಕು, ದೇವರ ಹೃದಯದಲ್ಲಿ, ಮನಸ್ಸಲ್ಲಿ ಏನಿದೆ, ನನ್ನ ಮಕ್ಕಳಾಗಿ ನನ್ನ ಬಳಿಗೆ ಬರುವವರು, ನನ್ನನ್ನು ಒಪ್ಪಿಕೊಂಡು ಸ್ವೀಕಾರ ಮಾಡಿಕೊಳ್ಳುವವರು, ನನ್ನ ಬಳಿಯಲ್ಲಿ ಬೇಡಿಕೊಳ್ಳುವವರು, ಅವರು ಏನು ಕೇಳಿದ್ರು ಅದನ್ನು ನಾನು ಮಾಡಕ್ಕೆ ಮನಸ್ಸಿದೆ. ಈಗ ಎಲ್ಲಿ ನೋಡಿದ್ರು ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಹಂಗ್ ಬರ್ರಿ, ಹಿಂಗ್ ಬರ್ರಿ, ಹಂಗ್ ಹೋಗೋಣ, ಅದ್ಭುತ ಆಗುತ್ತೆ ಕೇಳ್ತಾರೆ. ಇದು ಯೇಸು ಸ್ವಾಮಿಯ ಮನಸ್ಸಿಗೂ ಚಿತ್ತಕ್ಕೆ ಸರಿಯಾಗಿದೆಯಾ, ವಿರೋಧವಾಗಿದೆಯಾ? ಈ ದಿನಗಳಲ್ಲಿ ಸೈತಾನು ಮನುಷ್ಯರ ವಿಶ್ವಾಸಗಳಲ್ಲಿ ದೇವರ ಮೇಲೆ ವಿಶ್ವಾಸ ಇಟ್ಟವನ್ನ, ಅವರಿಗೆ ದೇವರ ಮೇಲೆ ಇರಬೇಕಂತ ಪರಿಪೂರ್ಣವಾಗಿರುವ ಮನಸ್ಸನ್ನ, ದೇವರ ಇಷ್ಟವನ್ನ ಸರಿಯಾಗಿ ಗ್ರಹಿಸಿಕೊಳ್ಳದ ರೀತಿಯಲ್ಲಿ ಅಡ್ಡದಾರಿಗೆ ನಡೆಸುವಂತ ಕಾರ್ಯ ಮತ್ತು ಕೊನೆದಾರಿ ತುಂಬಾ ನಡೀತೆ. ಒಬ್ರು ಹೇಳ್ತಾರೆ ನೀವು ಬರ್ರಿ ಇಲ್ಲಿ ಅದ್ಭುತ ಆಗ್ಬಿಡುತ್ತೆ, ಒಬ್ರು ಹೇಳ್ತಾರೆ ನಾವು ನಿಮಗೆ ಪ್ರವಾದನೆ ಹೇಳ್ತೀವಿ, ಒಬ್ರು ಹೇಳ್ತಾರೆ ಓ ಅಲ್ಲಿ ಹೋದ್ರೆ ಅದ್ಭುತ ನಡೀತೆ, ಇಲ್ಲಿ ಹೋದ್ರೆ ಅದ್ಭುತ ಇಲ್ಲ. ಯೇಸು ಸ್ವಾಮಿಯ ಬಳಿಗೆ ಬರುವವರು, ಯೇಸು ಸ್ವಾಮಿಯ ಮಾತನ್ನು ಕೇಳಬಹುದು. ಒಬ್ಬನು ತಾನಾಗಿ ದೇವರ ಬಳಿಯಲ್ಲಿ ಬಂದಾಗ, ಪ್ರಾರ್ಥನೆ ಮಾಡಿದಾಗ, ಕೇಳಿಕೊಂಡಾಗ ದೇವರು ಮಾಡಿದ ಅದ್ಭುತ ಇದು. ಅಲ್ಲೇಲಿಯ. ಇನ್ನೊಂದು ಹೇಗಂದ್ರೆ ಅವನಿಗೆ ಹೋಗಕ್ಕಾಗಲ್ಲ. ಯಾರಿಗೆ? ಅವನಿಗೆ ಹೋಗಕ್ಕಾಗಲ್ಲ, ಬರ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ. ಆದ್ರೆ ಅವನಿಗೆ ಮನಸ್ಸಿದೆ. ಇದನ್ನು ದೇವರು ನೋಡೋದು ಒಬ್ಬ ವ್ಯಕ್ತಿಯ ಮನಸ್ಸು. ಎರಡಾಗಿ ಏನ್ ನಡೀತಂದ್ರೆ, ಆ ರೀತಿಯಾಗಿ ಮನಸ್ಸಿರುವವರು, ಯೇಸುವಿನ ಬಳಿಗೆ ಬರುವುದಕ್ಕೆ ತೀರ್ಮಾನ ಮಾಡಿಕೊಂಡವರು, ನಾನು ಯೇಸುವಿನ ಬಳಿಗೆ ಹೋದರೆ ನನಗೆ ಗುಣವಾಗುತ್ತದೆ, ನನ್ನಲ್ಲಿ ಯಾವ ಕಾರ್ಯದ ಸರಿಯಾಗುತ್ತೆ ಎಂಬುದಾಗಿ ಮನಸ್ಸಿರುವವರು ತುಂಬಾ ಜನ ಹೊರಗಿದ್ದಾರೆ. ಇವರನ್ನ, ಇಂಥ ಒಬ್ಬ ಮನುಷ್ಯನ ಒತ್ತುಕೊಂಡು ಬರ್ತಾರೆ. ಸತ್ಯವೇದ ಹೇಳ್ತದೆ, ಅವರನ್ನು ಒತ್ತುಕೊಂಡು ಬಂದವರು ಯೇಸು ಸ್ವಾಮಿ ಇರುವ ಮನೆ ಹತ್ರ ಬರ್ತಾರೆ. ಮನೆ ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ತುಂಬಾ ಜನ ಇದ್ದಾರೆ. ಜನರ ನಿಮಿತ್ತವಾಗಿಯೂ ಯೇಸುವಿನ ಬಳಿಗೆ ಹೋಗೋದಕ್ಕೆ ತಡೆಯಾಗಿರುವ ನಿಮಿತ್ತವಾಗಿಯೂ ಅವ್ರೇನ್ ಮಾಡಲ್ಲ, ಬೇಸರ ಆಗಿಲ್ಲ. ಅವ್ರು ನೋಡ್ರಿ ಮನೆ ಮೇಲೆ ಹತ್ತುತ್ತಾರೆ, ಮನೇಲಿ ವಂಚೆಯನ್ನ ತೆಗಿತಾರೆ. ಮನೇಲಿ ವಂಚೆಗಳನ್ನ ತೆಗೆಸ್ಬಿಟ್ಟು ಅಲ್ಲಿಂದ ಬಟ್ಟೆಯಲ್ಲಿ, ಬೆಡ್ಶೀಟ್ ನಲ್ಲಿ ಏನ್ ಮಾಡ್ತಾರೆ, ಜೋಲಿ ಕಟ್ಟಿ ಅಲ್ಲಿಂದ ಇಳಿಸ್ತಾರೆ. ಒಂದಲೆಯ ಇದ್ರ ಬಗ್ಗೆ ಮುಂದೆ ನೋಡಿದ್ರೆ ಅವನನ್ನ ಒಳಗೆ ತಗೊಂಬಂದ ಮೇಲೆ ದೇವರು ಅಲ್ಲಿ ಕರ್ಕೊಂಬಂದ್ರಲ್ಲ ಅವರನ್ನು ನೋಡ್ತಾರೆ. ಗಮನಿಸಬೇಕು, ಇಲ್ಲಿ ಈ ಅವನನ್ನ ಇಳಿಸ್ರಲ್ಲ, ಇವರನ್ನು ನೋಡ್ಬಿಟ್ಟು ಅವರಿಗಿರುವ ವಿಶ್ವಾಸವನ್ನು ಕಂಡು ದೇವರಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆಗ ಒಂದು ವ್ಯಕ್ತಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಅವನಿಗೆ ಅವನ ಸ್ನೇಹಿತರು, ನೆಂಟರು ಬೇಕಾಗಿರೋ ಏನ್ ಮಾಡ್ತಾರೆ, ಇವನಿಗೆ ಸಹಾಯ ಮಾಡ್ತಾರೆ. ಬೈಬಲ್ ಏನ್ ಹೇಳ್ತಂದ್ರೆ, ಅವನ ಒಳಗೆ ಬಂದ ಮೇಲೆ ಅವನ ಕರ್ಕೊಂಬಂದ್ರಲ್ಲ, ಒತ್ಕೊಂಡು ಬಂದ್ರಲ್ಲ, ಅವರಿಗಿರುವ ವಿಶ್ವಾಸವನ್ನು ನೋಡಿ ಆ ಪಾರ್ಶ್ವ ಇರೋಗೆ ಏನ್ ಹೇಳ್ತಾರೆ, ಮನುಷ್ಯನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿಯೇ ಮಗಾ ಅದ್ಭುತ ಅಂತ ಹೇಳಿದ್ರೆ ಅಲ್ಲಿ ಪಾಪ ಕ್ಷಮಿಸಲ್ಪಡೋದು. ಆದ್ರೆ ಒಬ್ಬ ಮನುಷ್ಯನಿಗೆ ಪಾಪವು ಕ್ಷಮಿಸಲ್ಪಡುವುದು, ಆ ನಿಮಿತ್ತವಾಗಿ ಬಂದಿರುವ ಶಾಪಗಳೋ, ವ್ಯಾಧಿಗಳೋ, ಕಷ್ಟವೋ, ನಷ್ಟವೋ ಪರಿಹಾರವಾಗುವುದೆಂಬುದು ಮಗಾ ದೊಡ್ಡದಾಗಿ ಒಂದು ವಿಷಯ.
ಇವರು ಮಾಡಿದೇನು ಗೊತ್ತಾ? ಅದಕ್ಕಾಗಿ ಇದು ಯಾರು ದೊಡ್ಡ ಕಾರ್ಯ ಮಾಡಿಲ್ಲ ನೋಡ್ರಿ. ಇವನಿಗೆ ಸ್ವಾಮಿ ಏನಾದ್ರು ಮಾಡಂತ ಹೇಳಿದ್ರ ಏನು ಹೇಳಿಲ್ಲ. ಅವನಿಗೆ ಫಸ್ಟ್ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇದನ್ನು ನೋಡಿದ ಕೂಡಲೇ ಫರಿಸಾಯರು ಸದ್ದುಕಾಯರಲ್ಲಿದ್ದಾರೆ. ಇವರು ದೇವರ ವಿರುದ್ಧವಾಗಿ ಏನ್ ಮಾಡ್ತಾನೆ? ಮಾತಾಡ್ತಾರೆ ಎಂಬುದಾಗಿ ಯೇಸು ವಿರುದ್ಧವಾಗಿ ಗುಣಗುಟ್ಟಿ ಮಾತಾಡ್ತಾರೆ. ಇದನ್ನ ಯೇಸು ಕೇಳಿದ ಕೂಡಲೇ ಅವರು ಹೀಗೆ ತಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಅಂದುಕೊಂಡಿರುವುದನ್ನ ಕೇಳಿದಾಗ ಯೇಸು ಏನ್ ಮಾಡ್ತಾರಂದ್ರೆ, ಅವರ ಹತ್ರ ಒಂದು ಪ್ರಶ್ನೆ ಕೇಳ್ತಾರೆ. ಇವರನ್ನ ಎದ್ದು ನಡಿ ಗುಣವಾಗಿ ಅಂತ ಹೇಳೋದು ದೊಡ್ಡದು, ಇವನ ಪಾಪಗಳು ಕ್ಷಮಿಸಿಕೊಳ್ಳುವುದು ಎಂಬುದು ದೊಡ್ಡದು. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಇಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು? ನೀವು ಅರ್ಥ ಮಾಡ್ಕೋಬೇಕು. ಮೊದಲಾಗಿ ದೇವರು ಹೇಳಿದ ಒಂದು ಚಿಕ್ಕ ಮಾತನ್ನು ಕೇಳುವವನಿಗೆ ದೊಡ್ಡ ಅದ್ಭುತ ಆಗುತ್ತೆ. ಅರ್ಥ ಮಾಡ್ಕೋಬೇಕು. ದೊಡ್ಡ ಕಾರ್ಯ ಎಂಬುದು ಅವನ ಪಾಪಗಳೇ ಕ್ಷಮಿಸಿಕೊಳ್ಳೋದು. ದೇಹದಲ್ಲಿ ಎಲ್ಲಾ ಅವಯದಲ್ಲಿ ಬರುವ ರೋಗವೇ ಪಾರ್ಶ್ವಾಯು ರೋಗ. ಎಲ್ಲಾದಲ್ಲಿ ವೀಕ್ ಆಗುದಮ್ಮ ಪಾರ್ಶ್ವಾಯು ರೋಗ ಎಂಬುದು. ಹಂಗಿರುವವನಿಗೆ ಮಾತಾಡ ಕಷ್ಟ ಇರಲ್ಲ, ನೆನೆಸಿದ ಪ್ರಕಾರ ಜೀವನ ಮಾಡಕ್ ಬರಲ್ಲ. ಇದು ಹೆಂಗಿರುತ್ತೆ ಗೊತ್ತಾ? ಎಲ್ಲ ಇದ್ರು ಕೂಡ ಅದು ಅವ್ರಿಗೆ ಪ್ರಯೋಜನ ಇಲ್ದಂಗಿರೋದು. ಇದಕ್ಕೆ ಮೂಲ ಏನಂದ್ರೆ ಪಾಪ. ಇವತ್ತು ಅನೇಕರ ಜೀವಿತದಲ್ಲಿ ದೇವರ ದೃಷ್ಟಿಯಲ್ಲಿ ಪಾಪ ಶ್ರಮ ಹೊಂದೋದಕ್ಕಿಂತ ದೊಡ್ಡ ವಿಷಯ ಬೇರೆ ಏನಿಲ್ಲ ಎಂಬುದಾಗಿ ಅರಿವು ಇಲ್ಲ. ಕೊನೆ ಕಾಲದಲ್ಲಿ ನಾವು ಪ್ರಾರ್ಥನೆ ಕೇಳಿ ನಮಗೆ ದೇವರು ಅದು ಮಾಡಿ ಇದು ಮಾಡಿ ಅದಾಗ್ಬಿಟ್ಟು ಇದಾಗ್ಬಿಟ್ಟು ಸಾಕು ಎಂಬುದಾಗಿರೋ ಮನೋಭಾವನೆ ಇರುತ್ತೆ ಹೊರತು ನಮ್ಮ ಪಾಪಗಳು ಪರಿಹಾರವಾಗಬೇಕು, ಕ್ಷಮಿಸಲ್ಪಡಬೇಕು ದೊಡ್ಡ ವಿಷಯ ಆದರೂ ಕೊನೆ ಕಾಲದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಮೊದಲಾಗಿ ನೋಡ್ತೀವಿ. ತಿರುಗಿ ಓದೋಣ 13ನೇ ವಾಕ್ಯ. ಆತನ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಪ್ರೈಸ್ ದಿ ಲಾರ್ಡ್. ಕೂಡಲೇ ಅವನ ಕುಷ್ಠವು ಹೋಯಿತು. ನೋಡ್ರಿ, ವ್ಯಾಧಿ ಗುಣವಾಗುತ್ತೆ. ಇಲ್ಲಿ ಪಾಪ ಶಾಪಗಳು ನೀಗುತ್ತೆ. ಇದರಲ್ಲಿ ನಾವು ಅರಿಬೇಕಾದ ಸತ್ಯಾಂಶ ಏನಂದ್ರೆ, ಮನುಷ್ಯನಿಗೆ ದೇವರಿಂದ ಆಗುವಂತ ಶ್ರೇಷ್ಠವಾಗಿ ಅಂಶ ಎಂಬುದು ಬರೀ ವ್ಯಾಧಿ ಕಷ್ಟದ ಪರಿಹಾರ ಆಗೋದು ಮಾತ್ರ ಅಲ್ಲ, ಪಾಪ ಶಾಪಗಳು ಸಹ ದೇವರೇನ್ ಮಾಡ್ಬೇಕು, ನಮಗೆ ನೀಗಿಸಬೇಕು. ಯಾಕಂತ ಹೇಳಿದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ನಮ್ಮ ಆತ್ಮದಲ್ಲಿ, ನಮ್ಮ ಆತ್ಮೀಯ ಜೀವನಕ್ಕೆ ಪಾಪ ಕ್ಷಮಿಸಲ್ಪಡಬೇಕು, ಶರೀರಕ್ಕೆ ಗುಣವಾಗಬೇಕು. ಇದು ಎರಡನ್ನ ಯೇಸು ಸ್ವಾಮಿ ಪ್ರಾರಂಭ ಕಾಲದಲ್ಲಿ ಜನರ ಮುಂದೆ ತರ್ತಾರೆ. ಅವ್ರಿಗೆ ಮೊದಲಾಗಿ ಹೇಳಿದ ಅಂಶ ಏನಂತಂದ್ರೆ, ನನಗೆ ಮನಸ್ಸಿದೆ ಶುದ್ಧನ. ಸಿಂಪಲ್. ನನಗೆ ಮನಸ್ಸಿದೆ, ನೀನು ಶುದ್ಧ ಆಗು. ದೇವರು ನಮ್ಮನ್ನ ನೋಡಿ ಈಗ ಹೇಳೋದಕ್ಕೆ ದೇವರು ರೆಡಿ ಇದ್ದಾರೆ. ಆದ್ರೆ ಇವನು ಏನ್ ಮಾಡ್ದ ಎಂಬುದನ್ನು ನಾವು ನೆನಪು ತರಬೇಕು. ಈಗ ಹೋದ್ರಿ 12ನೇ ವಾಕ್ಯ. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ಯೇಸುವನ್ನು ಕಂಡು ಅಡ್ಡ ಬಿಡೋದೆಂಬುದು ತನ್ನ ಕತ್ತನ್ನು ತಗ್ಗಿಸಿ, ತನ್ನ ಸೊಂಟೆಯನ್ನು ತಗ್ಗಿಸಿ, ತನ್ನ ತಲೆ ನೆಲಕ್ಕೆ ಮುಟ್ಟುವ ಹಾಗೆ ನಮ್ಮ ತಲೆಯು ಕ್ರಿಸ್ತನ ಪಾದ ಮುಟ್ಟುವ ಹಾಗೆ ತೋರಿಸುವುದು. ಅಲ್ಲಿಗೆ ಪದ ಹೆಂಗಿದೆ ಗೊತ್ತಾದ, ಮುಗೊಂಡು ಕುಪ್ಪುರ ಬಿಳಿದು, ಇದಕ್ಕೆ ಬೋರಳ ಬಿದ್ದು ಅಂತ. ಆದರೆ ದೇವರ ಮುಂದೆ ಒಬ್ಬ ವ್ಯಕ್ತಿ ದೇವರ ಮಾತನ್ನು ಕೇಳಿ
ಅವರು ಹೇಳಿದ ಒಂದು ಸಣ್ಣ ಮಾತನ್ನ ಅವರು ಹೇಳಿದ ಪ್ರಕಾರವಾಗಿ ನಡೆಯೋದಕ್ಕೆ ನಮ್ಮ ಮನಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು, ಏಸಪ್ಪ ನೀನ್ ನನಗೆ ಸಾಕು, ಅಥವಾ ನೀನ್ ನನಗೆ ಬೇಕು, ನಿನ್ನ ಪಾದದಲ್ಲಿ ನಾನೇನ್ ಮಾಡ್ತೀನಿ, ಬೋರ್ನ ಬೀಳುತ್ತೀನಯ್ಯ. ಆದರೆ ಈ ಮನುಷ್ಯನು ಮಾಡಿದ ಕಾರ್ಯವೇನಂತಂದ್ರೆ, ಯೇಸುವಿನ ಬಳಿಗೆ ಬಂದು ಯೇಸುವಿನ ಪಾದದಲ್ಲಿ ಕರ್ತನೆ ಎಂಬುದಾಗಿ ಬೋರ್ನ ಬಿದ್ದ. ಇದು ಅರ್ಥ ಪರಲೋಕದಿಂದ ಭೂಮಿಗೆ ಮನುಷ್ಯರಿಗಾಗಿ ಕಳಿಸಲ್ಪಟ್ಟಿರುವ ಯೇಸುವಿನ ಪಾದದಲ್ಲಿ ಮಾತ್ರ, ಯೇಸುವಿನ ಪಾದ, ಯೇಸುವಿನ ಸನ್ನಿಧಿಯ ದೇವರ ಆಲಯದ ದೇವರ ಸನ್ನಿಧಿಯಲ್ಲಿ ಯಾರು ತನ್ನನ್ನು ತಗ್ಗಿಸ್ತಾರೋ, ಯಾರು ತಮ್ಮನ್ನ ನೀನೇ ನನ್ನ ಕರ್ತನು, ನನ್ನ ಒಡೆಯನು, ನನ್ನ ಪಾಪ ಶಾಪಗಳನ್ನು ಹೊತ್ತುಕೊಂಡು ಈ ಭೂಮಿಗೆ ನನ್ನನ್ನು ರಕ್ಷಿಸೋದಕ್ಕೆ, ನನಗೆ ಗುಣ ಮಾಡೋದಕ್ಕೆ ಬಂದ ದೇವರು ಕರ್ತನೆಂಬುದಾಗಿ ಒಪ್ಪಿಕೊಳ್ತಾನೋ ಅವನಿಗೆ ಗುರುತಿಸಲ್ಪಟ್ಟ ಪದ. ಹಾಗಾದರೆ ಅವನು ಬೋರ್ನ ಬಿದ್ದು ಕರ್ತನೆ, ಲೂಕನ ಬರೆದ ಸುವಾರ್ತೆ 5ನೇ ವಾಕ್ಯದಲ್ಲಿ ಏನ್ ಬರ್ತಂದ್ರೆ, ಅವನೇನ್ ಹೇಳ್ತಾನೆ, ಕರ್ತನೆ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡು ಎಂದು ಆಗುತ್ತೆ ಅಂದರು. ಆಗುತ್ತೆ ಅಂತ ಹೇಳ್ತಾನೆ, ಸ್ವಾಮಿ ನಿಮ್ಮಿಂದ ಆಗುತ್ತೆ. ಅದನ್ನು ಒಪ್ಪಿಕೊಂಡಿದ್ರು, ಅದಕ್ಕೆ ತನ್ನನ್ನು ಸರಣ ಮಾಡಿರೋದು, ಆಮೇಲೆ ಬೇಡೋದು. ಇವತ್ತು ನಾವೇನಾಗಿ ಗೊತ್ತಾ, ಮೊದಲು ಬೇಡ್ತೀವಿ, ಒಪ್ಪಿಕೊಳ್ಳೋದಿಲ್ಲ. ಈಗ ನೋಡಿ, ನಾವು ಪ್ರೇಯರ್ ಮಾಡಿದ್ರೆ ನಾವು ಕೇಳೋದನ್ನ ಒಪ್ಪಿಕೊಂಡ್ರೆ, ಈಗ ಇವ್ರಿಗೋಸ್ಕರ ಇನ್ನೊಬ್ರು ಪ್ರೇಯರ್ ಮಾಡ್ಬೇಕೆ? ನೀವು 12ನೇ ವಾಕ್ಯದಲ್ಲಿ ಓದುವಾಗ, ನಿನಗೆ ಮನಸ್ಸು, ನಿಮಗೆ ಚಿತ್ತವಿದ್ದರೆ ನೀ ನನ್ನನ್ನು ಶುದ್ಧ ಮಾಡು, ನಿಮ್ಮಿಂದ ಆಗುತ್ತೆ, ನಿಮ್ ಕೈಯಲ್ಲಿ ಆಗುತ್ತೆ, ಮಾಡು. ಅದಕ್ಕೆ ಅರ್ಥ ಖಂಡಿತವಾಗಿ ಅವರಿಂದ ಸಾಧ್ಯವಾಗುತ್ತೆ ಎಂಬುದನ್ನು ಮೊದಲು ಒಪ್ಪಿಕೊಂಡು, ಅದಕ್ಕೆ ತಕ್ಕಾಗಿ ಏನ್ ಹೇಳ್ತಾನೆ, ನೀವು ಮಾಡು ಅಂತ ಕೇಳ್ತಾನೆ. ಆವಾಗ ಯೇಸು ಅವನಿಗೆ ಒಂದು ಚಿಕ್ಕ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಓದಿ ಮುಂದಕ್ಕೆ. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ಹಾ, ನನಗೆ ಮನಸ್ಸುಂಟು. ಅಲ್ಲೇಲುಯಾ, ಅಲ್ಲೇಲುಯಾ. ದೇವರು ಅವನನ್ನ ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು. ಅವರ ಕೈಯನ್ನ ಅವನ ಮೇಲೆ ಮುಟ್ಟಿದ್ದಾರೆ. ಅಲ್ಲೇಲುಯಾ. ಮುಟ್ಟಿ ಏನ್ ಹೇಳ್ತಾರೆ? ನನಗೆ ಮನಸ್ಸುಂಟು. ನೀನು ಹೇಳಿದಂತೆ ನೋಡಿ, ಯಾರು ನೀನು ಹೇಳಿದಲ್ಲ, ಮನಸ್ಸಿದ್ರೆ ಅಂತ, ಚಿತ್ತವಾಗಿದ್ರೆ ಅಂತ, ನನಗೆ ಚಿತ್ತ ಇದೆ, ಅದನ್ನು ಅವರು ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಏನ್ ಹೇಳ್ತಾರೆ? ಈಗ ನೀನು ಶುದ್ಧನಾಗ. ಅವ್ರು ಹೇಳಿದ ಚಿಕ್ಕ ಪದ ನೀವು ಅರ್ಥ ಮಾಡಬೇಕು. ಕೈ ಮುಟ್ಟಿ ಶುದ್ಧನಾಗು ಅಂತ ಹೇಳಿದ ಒಂದೇ ಕಾರ್ಯಕ್ಕೆ ಅವನ ಇಡೀ ದೇಹ ಗುಣವಾಗುತ್ತೆ. ಅಲ್ಲೇಲುಯಾ. ಇದೇ ದೇವರು ಇವತ್ತು ನಮಗಿರೋರು. ಈಗ ಒಬ್ಬೊಬ್ಬರ ಶರೀರದಲ್ಲಿ, ಒಬ್ಬೊಬ್ಬರ ಕುಟುಂಬದಲ್ಲಿ, ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಇರುವಂತ ಸಕಲ ವ್ಯಾಧಿ, ಶೋಧನೆ, ಹೋರಾಟಗಳನ್ನ ಶುದ್ಧ ಮಾಡುವ ದೇವರಿದ್ದಾರೆ, ಗುಣಪಡಿಸುವ ದೇವರಿದ್ದಾರೆ, ಬಿಡುಗಡೆ ಕೊಡುವ ದೇವರಿದ್ದಾರೆ. ಆತನ ಹಸ್ತವು ನಮ್ಮನ್ನು ಮುಟ್ಟಕ್ಕೆ ರೆಡಿ ಇದೆ. ಆತನ ಹಸ್ತ ಯಾವಾಗ ಮುಟ್ತಾರೆ ನೋಡ್ರಿ. ಫಸ್ಟ್ ಅವನು ಏನ್ ಮಾಡ್ದ? ಬೋರ್ನ ಬೀಳ್ತಾನೆ, ಒಡೆಯನೇ ಎಂದು ಹೇಳ್ತಾನೆ, ನಿನ್ನ ಕೈಲಿ ಆಗುತ್ತೆ ಎಂಬುದನ್ನು ಒಪ್ಪಿಕೊಳ್ತಾನೆ. ಇಷ್ಟ ಆದ ಮೇಲೆ ಯೇಸು ಅವನು ಮುಟ್ಟಿದ್ದಾನೆ. ಅಲ್ಲೇಲುಯಾ. ಈಗ ಅನೇಕ ಕಾರ್ಯಗಳಲ್ಲಿ ದೇವರ ಹಸ್ತವು ನಮಗೋಸ್ಕರವಾಗಿ ಅದ್ಭುತಗಳನ್ನ, ಮಹತ್ವದ ಕಾರ್ಯಗಳನ್ನ ಮಾಡುವುದಕ್ಕೆ ನಮ್ಮಲ್ಲಿರುವಂತಹ ಈ ಗುಣ ಸ್ವಭಾವಗಳೇ ಅನೇಕ ತಡೆಯಾಗಿರುತ್ತೆ. ಕೆಲವರು ಏನ್ ಮಾಡಲ್ಲ, ದೇವರ ಮುಂದೆ ತಮ್ಮನ್ನು ತಗ್ಗಿಸಲ್ಲ, ಬೋರ್ನ ಬೀಳಲ್ಲ. ಅವರ ಪಾದ ಎಂಬುದು ದೇವರ ಹಾಲೆ. ದೇವರು ತನ್ನ ಸಭೆ ನಿಂತುಕೊಂತಾರೆ. ದೇವರು ನಮ್ಮನ್ನು ಕೂಡಿಸಿ ನಿಲ್ಲಿಸುವಂತ ಸ್ಥಳ, ನಮ್ಮನ್ನು ಆತ ನಿಂತುಕೊಂಡು ನೋಡುವಂತ ಒಂದು ಸ್ಥಳ. ಅಲ್ಲಿ ನಮ್ಮನ್ನ ತಗ್ಗಿಸುವುದು.
ಬೋರ್ನ ಬೀಳುವುದು. ಈ ಕಾರ್ಯವನ್ನ ಸತ್ಯವಾದ ಹೇಳ್ತದೆ. ಅವನೇನ್ ಮಾಡಿದ. ಸತ್ಯವನ್ನು ನೀವು ನೋಡ್ಬೇಕಾದ್ರೆ ಅವನು ಬೋರನ ಬಿದ್ದು ನಿನ್ನ ಚಿತ್ತವಿದೆ, ನೀನು ಗುಣ ಮಾಡುತ್ತಿ ಎಂಬುದಾಗಿ ಅವನು ಒಪ್ಪಿಕೊಂಡಾಗ, ತನ್ನನ್ನು ದೇವರ ಮುಂದೆ ನೀನು ನನಗೆ ಒಡೆಯನು ಎಂಬುದಾಗಿ ತನ್ನನ್ನು ಸಮರ್ಪಿಸಿಕೊಟ್ಟಾಗ ದೇವರು ಹೇಳ್ತಾರೆ, ಅವನು ಮುಟ್ಟುತ್ತಾರೆ. ಅವನು ಮುಟ್ಟುವುದು ಮಾತ್ರವಲ್ಲ, ಶುದ್ಧನಾಗು ಎಂಬ ಒಂದು ಪದವನ್ನು ಹೇಳ್ತಾರೆ. ಎರಡು ವಿಷಯ ತುಂಬಾ ಮುಖ್ಯ. ದೇವರು ನಮ್ಮನ್ನು ಮುಟ್ಟೋದು, ನಮ್ಮ ಮೇಲೆ ದೇವರ ವಾಕ್ಯದ ಪ್ರಕಾರವಾಗಿ, ಮಗಳೇ ನೀನು ಹಿಂಗಿರು, ಮಗನೇ ನೀನು ಹಿಂಗಿರು, ನೀನ್ ನನ್ನ ಬಳಿಯಲ್ಲಿ ಬಂದಿದ್ಯಾ, ನನ್ನ ಮುಂದೆ ಸಮರ್ಪಿಸಿದ್ಯಾ, ನನ್ನನ್ನೇ ನೋಡ್ತಾ ಇದೆಯಾ, ನನ್ನಲ್ಲಿ ಪೂರ್ಣ ಮನಸ್ಸಿದೆ, ನನ್ನಲ್ಲಿ ಪೂರ್ಣ ವಿಶ್ವಾಸವಿದೆ, ನೀನ್ ನನ್ನನ್ನು ಬಿಟ್ಟು ಬೇರೆ ಯಾರಿಂದ ಹೋಗೋದಿಲ್ಲ. ಆದ ಕಾರಣ ಈ ಮನಸ್ಸು ಅವರಿಗೆ ಬರುವಂತೆ ನಾವು ನಡ್ಕೊಳ್ಬೇಕು. ಇವತ್ತು ತುಂಬ ಜನ ಏನ್ ಮಾಡಲ್ಲ. ಈಗ ದೇವರು ಎಲ್ಲಾ ಕಾರ್ಯಗಳನ್ನು ಮಾಡಲಿಕ್ಕೆ, ಅದ್ಭುತಗಳನ್ನ ಮಹತ್ವಗಳ ಕಾರ್ಯ ಮಾಡೋದಕ್ಕೆ ದೇವರು ನಮಗೆ ಕೊಟ್ಟಿರುವ ಅವಕಾಶವೇ ದೇವರ ಸನ್ನಿಧಿ. ಇದನ್ನ ಇವರು ಸೈತಾನ ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ದ್ರೋಹ ಮಾಡುವ ರೀತಿಯಲ್ಲಿ ಅಲ್ಲಿ ನಾವು ನಮ್ಮನ್ನು ಹೋಗಿ ತಗ್ಗಿಸದೆ, ಬೋರ್ನ ಬಿದ್ದು ಆತರ ಮುಂದೆ ಅಡ್ಡ ಬೀಳದೆ, ಆತರ ವಾಕ್ಯವನ್ನು ಹೌದು ನಿನ್ನ ಕೈಲಿ ಆಗುತ್ತೆ ಎಂಬುದಾಗಿ ಪೂರ್ಣ ವಿಶ್ವಾಸ ಅವ್ರ ಮೇಲೆ ಇಡದೆ, ಜನ ಮೇಲೆ, ಹಣ ಮೇಲೆ, ಲೋಕದ ಮೇಲೆ ಬೇರೆ ರೂಟಿಗೆ ತಿರುಗಿಸ್ತಾರೆ. ನಮಗೆ ದೇವರಿಗಿರುವಂತ, ದೇವರು ನಮ್ಮನ್ನು ನೇರವಾಗಿ ಮುಟ್ಟುವಂತ ಭಾಗ್ಯವನ್ನು ಕಳ್ಕೊಂತಾರೆ. ನೀವು ನೋಡ್ರಿ, ಸತ್ಯದ ಹೇಳ್ತದೆ, ಇವನಂತ ಏನು ಇಷ್ಟಿಲ್ಲ, ಇವನಂತ ಏನಿಲ್ಲ, ಯಾರ ಮೇಲೆ ಕಂಪ್ಲೇಂಟ್ ಹೇಳಿಲ್ಲ. ಸೆಕೆಂಡ್ ನೋಡೋಣ, ಅಲ್ಲಿ ಕೂಡಿ ಬಂದವರಲ್ಲಿ 21ನೇ ವಾಕ್ಯ. ಅದಕ್ಕೆ ಆ ಶಾಸ್ತ್ರಿಗಳು, ಫರಿಸಾಯರು, ದೇವದೂಷಣೆಯ ಮಾತನಾಡುವ ಇವನು ಎಷ್ಟರವನು, ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದಾದೀತು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ಹಾಗಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು, ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ, ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಪ್ರೈಸ್ ದಿ ಲಾರ್ಡ್. ನೀವು ಅರ್ಥ ಮಾಡ್ಕೋಬೇಕು, ಈ ಪಾರ್ಶ್ವವಾಯು ರೋಗವನ್ನು ಗುಣ ಮಾಡಕ್ಕೆ ಅವ್ರು ತಂದ್ರು. ಇವನೇನಿಗೆ ಬಂದ? ನೀವು ಇದನ್ನು ಓದ್ಬೇಕಾದ್ರೆ ಇದು, ಈ ಶಾಪ, ಈ ಕಷ್ಟ ಬರ್ಲಿಕ್ಕೆ ಕಾರಣ ಯಾರು ಗೊತ್ತಾ? ನನ್ನಲ್ಲಿರುವ ಪಾಪ. ಆ ಮನಸ್ಸಲ್ಲಿ ಬಂದವನವನು. ಯಾಕಂತ ಹೇಳಿದ್ರೆ, ಅವನಿಗೆ ನಿನ್ನ ಪಾರ್ಶ್ವವಾಯು ರೋಗ ಗುಣವಾಗುತ್ತೆ ಅಂತ ಹೇಳಿಲ್ಲ. ಅವ್ರು ಹೇಳಿದ್ದು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಅವನು ಬಂದಿದ್ದು ಪಾಪ ಕ್ಷಮೆ ಕೇಳಕ್ಕೆ. ಅವನ ಒತ್ಕೊಂಡ್ ಬರೋದಿಲ್ಲ. ಏನ್ ಬಂದಿರು? ಇವನಿಗೆ ಏನಾದ್ರು ಒಳ್ಳೇದು ಮಾಡಿ ಗುಣವಾಗಲಿ ಅಂತ. ನೀವು ಅರ್ಥ ಮಾಡ್ಬೋದು. ಇಲ್ಲಿ ಪಾಪ ಕ್ಷಮೆ ಎಂಬುದು ಅವರವರಿಗೆ ದೇವರು ಅವರ ಮನಸ್ಸಲ್ಲಿ ಕೊಡುವಂತ ಅವರ ಜೀವನ. ಅವರಿಗೆ ವಿಶ್ವಾಸ ಇದೆ. ಆ ವಿಶ್ವಾಸ ಪಾಪ ಕ್ಷಮೆ ಒಂದು ವಿಶ್ವಾಸ ಅಲ್ಲ. ಅವರ ವಿಶ್ವಾಸ ಇವನಿಗೆ ಏನಾದ್ರು ಒಳ್ಳೇದಾಗೋದು. ದೇವರು ಏನಂತ ಹೇಳ್ತಾರೆ, ಇವನ ಪಾಪಗಳು ಕ್ಷಮಿಸಲ್ಪಡಬೇಕಂತ ಹೇಳ್ತಾರೆ. ಇವತ್ತು ಮನುಷ್ಯ ನಮಗೆ ಮಾಡುವ ಸಹಾಯಗಳು ಈ ಪ್ರಪಂಚದಲ್ಲಿ ಏನಾದ್ರು ನಮಗೆ ಸಿಕ್ಕಬಹುದು ಅಂತ. ಆದ್ರೆ ದೇವರು ಮಾಡುವ ಸಹಾಯ ಇದೆಯಲ್ಲ, ಈ ಪ್ರಪಂಚವನ್ನು ಮಾತ್ರವಲ್ಲ, ನಿತ್ಯ ರಾಜ್ಯವರೆಗೆ ಕೊಂಡೊಯ್ಯುವಂತ ಪಾಪರಹಿತ ಜೀವನ ಕ್ಷಮೆಯನ್ನು ಕೊಡುವ ದೇವರದು. ಅಲ್ಲೇಲಿಯಾ. ಇವನು ಪಾರ್ಶ್ವವಾಯು ರೋಗ ಮಾತ್ರ ಗುಣವಾಗಿದ್ರೆ ಅವನ ಊರಲ್ಲಿ ಚೆನ್ನಾಗಿರೋನು.
ಪಾಪ ಸರಿ ಹೋಗ್ತಿದ್ರೆ ಕ್ಷಮಿಸಲ್ಪಡುತ್ತಾನೆ. ಅವನು ದೇವರಾಜ್ಗೆ ಹೋಗ್ತಾನ? ಇಲ್ಲ. ದೇವರ ಇಷ್ಟ ಏನಂದ್ರೆ ಅವನು ನನ್ನ ರಾಜ್ಯಕ್ಕೆ ಬರ್ಬೇಕಂತ. ಈ ಜನರ ವಿಶ್ವಾಸ ಏನಂದ್ರೆ ಇವನಿಗೆ ಭೂಮಿಯಲ್ಲಿ ಹೆಣ ಸಿಗ್ಬೇಕಂತ. ಪಾಪ ಕ್ಷಮೆ ಎಂಬುದು ದೇವ ನಮ್ಮ ಮೇಲೆ ಕೊಡುವ ಕೃಪೆಯಿಂದ ಬರುತ್ತೆ. ವಿಶ್ವಾಸದಲ್ಲಿ ಬರೋದೇನು ಗೊತ್ತಾ? ನಮ್ಗೆ ಏನೇನು ಬೇಕಾದ್ರೆ ಬೇಡಿಕೊಳ್ಳಿ. ವಿಶ್ವಾಸ ಎಂಬುದು ದೇವ ನಮ್ಮ ಹೃದಯದಲ್ಲಿ ಸ್ಟಾರ್ಟ್ ಮಾಡೋದು, ಅದನ್ನು ಮುಗಿಸೋದು. ಆದರೆ ಪಾಪ ಕ್ಷಮೆ ಎಂಬುದು ಆದಿ ಮೊದಲು ಭೂಮಿಯಲ್ಲಿರುವ ಸರ್ವ ಜನರಿಗೆ ದೇವರು ಬಿಟ್ಟಿದ್ದ ತೀರ್ಮಾನ. ಅಲ್ಲೇಲೂಯಾ. ಇಲ್ಲಿ ನಾವು ನೋಡಿದ್ರೆ ಮೊದಲನೇ ವಿಷಯ ಏನಂತಂದ್ರೆ, ಚಿಕ್ಕ ವಿಷಯ ಏನಂತಂದ್ರೆ ಇನ್ನು ಶುದ್ಧನಾಗು, ಮುಟ್ಟಿ ಶುದ್ಧನಾಗು. ದೊಡ್ಡ ವಿಷಯ ಅಂದ್ರೆ ಅವನ ಪಾಪಗಳೇ ಕ್ಷಮಿಸಲ್ಪಡ. ಈಗ ದೇವರು ನಾವು ಚಿಕ್ಕದನ್ನು ಮಾಡಿದ್ರೆ ಆತನ ದೊಡ್ಡದು ಮಾಡ್ತಾನೆ. ಅಲ್ಲೇಲೂಯಾ. ದೇವರೆಲ್ಲ ಚಿಕ್ಕ ಮಾತಲ್ಲಿ ನಾನು ನಿನ್ನನ್ನು ಗುಣ ಮಾಡ್ತೀನಿ, ನಿನಗೆ ಆಶೀರ್ವಾದ ಕೊಡ್ತೀನಿ, ನಿನ್ನನ್ನು ಬಿಡಿಸ್ತೀನಿ, ನಿನಗೆ ಸಹಾಯ ಮಾಡ್ತೀನಿ, ನೀನು ದಿಗ್ಭ್ರಮ ಕೊಡಬೇಡ, ನಾನು ನಿನ್ನ ದೇವರಾಗಬೇಕಂತನು ಇದನ್ನು ಕೇಳಿದ್ರೆ ದೇವ್ರ ದೊಡ್ಡ ಕಾರ್ಯವನ್ನು ನಮಗೋಸ್ಕರ ಇಟ್ಟಿದ್ದಾರೆ. ಅಲ್ಲೇಲೂಯಾ. ಅದು ನಮ್ಮನ್ನ ನಿತ್ಯ ಕಾಲವಾಗಿ ಆತನೊಂದಿಗೆ ಜೀವಿಸೋದಕ್ಕೆ ದೇವ್ ನಮಗೋಸ್ಕರ ಇಟ್ಟಿರುವಂತ ನಿತ್ಯ ರಾಜ್ಯಕ್ಕೆ ಸೇರೋದಕ್ಕಿರುವಂತ ಪಾಪ ಕ್ಷಮೆ. ನಾವು ಫಸ್ಟ್ ಏನ್ ಮಾಡ್ಬೇಕು? ಈ ಚಿಕ್ಕದನ್ನ ನಂಬಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಬೋರಡ ಬಿದ್ದು ನಮ್ಮನ್ನು ಕೊಡ್ಬೇಕು. ಈಗ ನೋಡಿ, ಇವನಿಗೆ ಕೈ ಕಾಲು ಕರೆಕ್ಟಾಗಿಲ್ಲ, ಅದನ್ನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವನೇನ್ ಮಾಡ್ತಾರೆ? ಬೆಡ್ಶೀಟಲ್ಲಿ ಕಟ್ಟಿ ತಗೊಂಡ್ಬಂದು ಪಾದಕ್ಕೆ ಹಾಕ್ತಾನೆ. ಚೆನ್ನಾಗಿರೋನು ಏನ್ ಮಾಡ್ತಾನೆ? ಪಾದದಲ್ಲಿ ಬೀಳ್ತಾನೆ. ಬೀಳದವನ ತಗೊಂಬಂದಲ್ಲಿ ಹಾಕ್ತಾನೆ. ಎರಡು ಸೇಮ್ ನಡೀತು ನೋಡಿ. ಇವನು ತಾನಾಗಿ ಹೋಗಿ ಅದನ್ನು ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ 4 ಜನ ಸಹಾಯಕ್ಕೆ ಬರ್ತಾರೆ. ಇವನು ತಾನಾಗಿ ಹೋಗಿ ಮಾಡ್ಕೊಳಕ್ಕಾಗುತ್ತೆ, ಅವನು ತಾನಾಗಿ ಹೋಗ್ತಾನೆ. ಇದು ತುಂಬಾ ಅದ್ಭುತವಾಗಿ ಒಂದು ವಿಷಯ. ನಮಗೆ ಎರಡರಲ್ಲಿ ಇರುವ ವಿಷಯ ಏನು ಗೊತ್ತಾ? ಯೇಸುನ ಪಾದದಲ್ಲಿ ಬೋರ್ನ ಬೀಳೋದು, ಯೇಸುವನ್ನ ಕರ್ತನು ಒಡೆಯನೆಂಬುದಾಗಿ ಸ್ವೀಕಾರ ಮಾಡಿಕೊಳ್ಳೋದು. ಈ ದಿನಗಳಲ್ಲಿ ಈ ಅನುಭವಕ್ಕೆ ನಾವು ಬರಬೇಕು. ಇವತ್ತು ಜನರಿಗೆ ಇದು ಇಲ್ಲ. ಸತ್ಯವಾದ ಬರ್ತದೆ. ಅವಾಗ ನಾವು ದೇವರ ಹತ್ರ ಬರ್ಬೇಕಾದ್ರೆ ಮೊದಲಾಗಿ ಮಾಡ್ಬೇಕಾದ ವಿಷಯಗಳನ್ನು ನೀವು ಗಮನಿಸೋದಾದ್ರೆ ಇನ್ನೊಂದು ಮಾತಿದೆ. ಮಾರ್ಕಂಡ ಬಳಸುವಂತೆ 3ನೇ ಅಧ್ಯಾಯ 5ನೇ ವಾಕ್ಯ ಓದಿ. ಒಂದು ನಿಮಿಷ. ಏಸು ಸ್ವಾಮಿ ಹೇಳ್ತಾರಲ್ಲಿ 3ನೇ ವಾಕ್ಯದಲ್ಲಿ ಬರುತ್ತೆ, ಓದೋಣ. ಕೈ ಬತ್ತಿದ್ದವನಿಗೆ ಎದ್ದು ನೋಡಿ, ಗಮನಿಸೋಣ. ಈಗ ಅವನ ಕೈ ಬತ್ತಿ ಹೋಗಿದೆ ಅಥವಾ ಅವನ ಕೈ ಕರೆಕ್ಟಾಗಿ ಬರ್ತಾ ಇಲ್ಲ. ಏಸು ಸಮಯ ಮಾಡ್ತಾರೆ, ಅವನನ್ನು ಎಲ್ಲರ ಮಧ್ಯೆ ನಿಲ್ಲಿಸ್ತಾರೆ. ಅಲ್ಲೇಲೂಯಾ. ಇದು ಎಲ್ಲಿ ನಡೀತು ಗೊತ್ತಾ? ದೇವರ ಸನ್ನಿಧಿ, ದೇವರ ಆಲಯ. ಅಲ್ಲೇಲೂಯಾ. ಅದು ಯಾವ ದಿನ ಅಂದ್ರೆ ಸಬ್ಬತ್ ದಿನ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಅದ್ಭುತಗಳನ್ನು ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ಆ ಅದ್ಭುತ ಹೊಂದುವಂತವನು ಎಲ್ಲಿ ನಿಲ್ಲಬೇಕು? ಸಭೆಯಲ್ಲಿ ನಿಲ್ಲಬೇಕು, ಸಾಕ್ಷಿ ಆಗಬೇಕು. ಇದುವೇ ದೇವರ ಇಷ್ಟ. ಇಲ್ಲಿ ನೋಡಿ, ಏನ್ ಸಭೆ ಹೇಳ್ತಾರೆ ಅಂದ್ರೆ 1, 2 ವಾಕ್ಯದಲ್ಲಿ ಓದುವಾಗ ಗಮನಿಸಿ. ಈ ಮಾಡುವವರು ಯಾರು ಗೊತ್ತಾ? ಫರಿಸಾಯರು, ಸದ್ದುಕಾಯರು.
ಸಭೆಗೆ, ಸಭೆಯಲ್ಲಿರುವ ದೇವರ ಮಕ್ಕಳಿಗೆ ಸಭೆ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡುವರು ಯಾರು ಗೊತ್ತಾ? ಅವರು ಬೈಬಲ್ ಹೇಳ್ತದೆ, ದೇವರಿಂದ ಸಭಿಸಲ್ಪಟ್ಟ ಜನ ಇವರು. ಹಠಮಾರಿಗಳು, ಅವಿದ್ಯರು, ಬಗ್ಗದ ಕುತ್ತಿಗೆ ಇರುವವರು, ದೇವರ ರಾಜ್ಯದಲ್ಲಿ ಜನರನ್ನು ನಡೆಸಿದವರು, ಇವರು ಹೋಗದವರು. ಅಂದ್ರೆ ದೇವರ ಜನರನ್ನ, ದೇವರ ನಾಮದಲ್ಲಿ ನಡೆಯುವವರನ್ನ, ಯೇಸು ಮೇಲೆ ವಿಶ್ವಾಸವಿಟ್ಟು ಉಪದೇಶ ನಿಲ್ಲುವವರನ್ನ ಕೆಡಿಸುವಂತ ಕೆಡುಗರು ಇವರು. ಯಾರ ಮೇಲೆ ತಪ್ಪು ನೋಡ್ತಾರೆ? ದೇವರ ಮೇಲೇನೆ. ಗಮನಿಸಿ ನೋಡಿ. ಅದಕ್ಕೆ ಯೇಸು ಹೇಳ್ತಾರೆ ಮುಂದೆ ವಾಕ್ಯದಲ್ಲಿ, ಅವರ ಸುತ್ತಲೂ ಅವರ ಮಧ್ಯದಲ್ಲಿ ಅವನನ್ನು ನಿಲ್ಲಿಸಿ ಅವರನ್ನು ಏನ್ ಮಾಡ್ತಾರೆ? ಬಾ ಎಂಬುದಾಗಿ ಕರೆದು ಅವ್ರ ಮುಂದೆ ನಿಲ್ಲಿಸಿ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಈಗ ಈ ದಿನದಲ್ಲಿ ಈ ಒಳ್ಳೆ ಕಾರ್ಯ ಮಾಡೋದು ಸರಿಯಾ ತಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲ ಸುಮ್ಮನೆ ಇರ್ತಾರೆ. 5ನೇ ವಾಕ್ಯ ಹೇಳ್ತದೆ, ಅವರ ಹೃದಯವು ಕಠಿಣವಾಗಿರುವುದನ್ನು ನೋಡಿ, ಅವರ ಹೃದಯದಲ್ಲಿ ಒಳ್ಳೆ ಗುಣ ಸ್ವಭಾವ ಇಲ್ಲದಿರುವುದನ್ನು ನೋಡಿ, ವ್ಯಸನಪಟ್ಟು ಕೋಪಗೊಂಡು ಸುತ್ತಲಿರುವ ಎಲ್ಲರನ್ನ ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು, ನಿನ್ನ ಕೈಯನ್ನ ಚಾಚು. ಅವನೇನ್ ಮಾಡ್ದ? ಚಾಚಿದನು. ಒಂದಲ್ಲೇಲಿಯ ಅಲ್ಲೇಲಿಯ. ನೀವು ಗಮನಿಸ್ಬೇಕು, ಇವನೇನ್ ಮಾಡ್ದ? ಅಲ್ಲಿ ದೇವರ ಆಲಯಕ್ಕೆ ಬಂದಿದ್ದ. ಕಷ್ಟಗಳು ಪರಿಹಾರ ಮಾಡಲಿಕ್ಕೆ, ನಷ್ಟಗಳು ಪರಿಹಾರವಾಗೋದಕ್ಕೆ, ಸಾಲಗಳು ತೀರ್ಲಿಕ್ಕೆ, ವ್ಯಾಧಿಗಳು ತೀರುವುದಕ್ಕೆ, ಸತ್ತವನ ಬಿಸಿ ದೇವರ ಕಾಲನೇ ಇಲ್ಲ. ಅದು ಯಾವ ಬೇಕಾದ್ರೂ ಮಾಡ್ತಾರೆ. ಆದರೆ ನಾವು ಯಾವಾಗಲೂ ಅವರಿಗೆ ಸಾಕ್ಷಿಯಾಗಿಯೂ ಅವರಿಗೆ ವಿರುದ್ಧವಾಗಿ ಮಾತಾಡುವವರಿಗೆ ಧೈರ್ಯವಾಗಿ ಎದುರಾಗಿ ನಿಂತ್ಕೊಳ್ಳೋಕೆ ನಾವು ರೆಡಿ ಇರಬೇಕು. ಇವನೇನ್ ಮಾಡ್ತಾನೆ ನೋಡ್ರಿ, ಯೇಸು ಸ್ವಾಮಿಗೆ ವಿರುದ್ಧವಾಗಿ ತಪ್ಪೋರಿಸಬೇಕಂತೇಳಿ ವಿರುದ್ಧವಾಗಿ ಮಾತಾಡ್ಬೇಕಂತ ಇರುವವರ ಮಧ್ಯದಲ್ಲಿ ಅವನು ಸಾಕ್ಷಿಯಾಗಿರ್ತಾನೆ. ಹಾಗಾದ್ರೆ ದೇವ್ರು ಯಾರಿಗೆ ಅದ್ಭುತ ಕಾರ್ಯ ಮಾಡ್ತಾರೆ? ಸಾಕ್ಷಿಯಾಗಿ ದೇವ್ರ ಕೈ ನಿಲ್ಲುವವರಿಗೆ. ಅದ್ಭುತ ಹೊಂದಿದವರು ಹೆಂಗ್ ನಿಲ್ಬೇಕು? ಅವರಿಗೆ ಸಾಕ್ಷಿಯಾಗಿರ್ಬೇಕು. ನೀವಿದೆಲ್ಲ ನೋಡಿ, ಬೈಬಲಿ ಅದ್ಭುತ ಹೊಂದಿದ್ರೆ ಸಾಕ್ಷಿಯಾಗಿರ್ಬೇಕು. ಅದ್ಭುತ ಹೊಂದುವವರು ದೇವರ ಸಭೆ ಸಾಕ್ಷ್ಯ ನಿಲ್ಲುವುದಕ್ಕೆ ಸಮರ್ಪಿಸಬೇಕು. ಇದು ಇಲ್ಲಿ ನಾವು ನೋಡುವುದು. ಆದರೆ ಇದೆಲ್ಲ ನೋಡಿ ಅವ್ರ ಬಳಿಗೆ ಬರಬೇಕು, ಅವರನ್ನು ಮಾಡ್ತಾರೆ ಎಂಬುದಾಗಿ ಒಪ್ಪಬೇಕು, ಅವರ ಹಾಲದಲ್ಲಿ ನಿಲ್ಲಬೇಕು. ವಿರುದ್ಧವಾಗಿ ಯಾರು ಏನ್ ಮಾತಾಡ ಧೈರ್ಯವಾಗಿ ನಿಂತ್ಕೋಬೇಕು, ಅಷ್ಟೇ ದೇವ್ರು ಬೇಕಾಗಿಲ್ಲ. ಇವರೆಲ್ಲ ನೋಡ್ರಿ, ಅಲ್ಲಿನೂ ವಿರೋಧವಾಗಿ ಜನರಿದ್ದಾರೆ, ಇಲ್ಲಿನೂ ವಿರೋಧವಾಗಿ ಜನರಿದ್ದಾರೆ. ಅಲ್ಲಿ ಅಡ್ಡಿಪಡಿಸೋ ಜನರು, ಇಲ್ಲಿ ಅಡ್ಡಿಪಡಿಸೋ ಜನರಿದ್ದಾರೆ. ಇವರೆಲ್ಲ ಯಾರು? ಸಭೆಗೆ, ದೇವರ ಮಕ್ಕಳಾಗಿ ನಡೆಯುವವರಿಗೆ, ಯೇಸುಗೆ ಸಾಕ್ಷಿಯಾಗಿ ಅಡ್ಡಿಪಡಿಸೋ ಜನರು ಇದ್ದಾರೆ. ಆದ್ರೆ ಅವರ ಮಧ್ಯದಲ್ಲಿ ಯಾರ್ಯಾರು ಸಾಕ್ಷಿಯಾಗಿದ್ದರೋ, ಯಾರ್ಯಾರು ಆತರ ಮುಂದೆ ಬೋರ್ನ ಬಿದ್ದರೋ, ಯಾರ್ಯಾರು ಆತರ ಮುಂದೆ ನೀನೇ ನನ್ನ ಒಡೆಯನೆಂಬುದಾಗಿ ತಗ್ಗಿಸರು, ಅವರಿಗೆ ದೇವರ ಅದ್ಭುತ ಕಾರ್ಯ ಮಾಡ್ತಾರೆ. ಈ ದಿನಗಳಲ್ಲಿ ದೇವರು ತನ್ನ ಸಭೆಯಲ್ಲಿ ಇಂಥ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡ್ತಾರೆ. ಇದರಲ್ಲಿ ಆಳವಾಗಿರುವ ಅದ್ಭುತಗಳಿದೆ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾರೆ, ಆತನು ಹೇಳಿದ ಚಿಕ್ಕ ವಿಷಯಗಳನ್ನ ಮಗಾ ದೊಡ್ಡ ಅದ್ಭುತಗಳಾಗಿ ಸಾಕ್ಷಿ ಆಗುತ್ತೆ. ಇದು ಯಾರಿಗಂದ್ರೆ ಆತನ ಮುಂದೆ ಅಡ್ಡ ಬೀಳುವವರಿಗೆ ಅಥವಾ ಬೋರ್ನ ಬೀಳುವವರಿಗೆ, ಆತನನ್ನು ಒಡೆಯನೆ ಎಂಬುದಾಗಿ ಬೇಡಿಕೊಳ್ಳುವವರಿಗೆ, ನಾನು ನಂಬಿರುವ ಯೇಸು ಎಂಬುದಾಗಿ ಸಾಕ್ಷಿ ನಿಲ್ಲುವವರಿಗೆ ಯೇಸು ಅದ್ಭುತ ಕಾರ್ಯ ಮಾಡುವುದು. ಅಲ್ಲೇಲೂಯ. ನಿಮ್ಮ ಪ್ರತಿಯೊಬ್ಬರ ಜೀವಮಾನದ ದೇವರ ಕಾರ್ಯ ಮಾಡಲಿಕ್ಕೆ ರೆಡಿದ್ದಾರೆ. ನಾವು ಪರಿಶೋಧನೆ ಮಾಡೋಣ. ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸೋಣ. ಪರಲೋಕದ ಒಡೆ ನಮ್ಮನ್ನು ನೋಡ್ತಿದ್ದಾರೆ.
ಯಾರ್ಯಾರು ಮನುಷ್ಯರು ನೋಡಿ ನಡೀತಾರೆ, ಯಾರ್ಯಾರು ಲೋಕವನ್ನು ನೋಡಿರ್ತಾರೆ, ಯಾರ್ಯಾರು ಹಣ ನೋಡಿ ನಡೀತಾರೆ, ಯಾರ್ಯಾರು ಜನ ನೋಡಿ ನಡೀತಾರೆ, ಯಾರ್ಯಾರು ಈ ಪ್ರಪಂಚ ಎಲ್ಲವನ್ನು ದೇವ್ರ ಲೆಕ್ಕ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಜ್ಞಾಪಕ ಪುಸ್ತಕ ಹೊಂದಿದೆ, ಅದು ಬರ್ತಿರ್ತಾರೆ. ಏನ್ ಪುಸ್ತಕ? ಜ್ಞಾಪಕ ಪುಸ್ತಕ ಇದೆ. ರಿಮೆಂಬರೆನ್ಸ್, ದ ಬುಕ್ ಆಫ್ ರಿಮೆಂಬರೆನ್ಸ್ ಅಂತ. ಭೂಮಿಯಲ್ಲಿ ದೇವರಿಗೆ, ದೇವರ ನಾಮಕ್ಕೆ, ದೇವರ ಆಜ್ಞೆಗಳಿಗೆ, ದೇವರ ಸತ್ಯಕ್ಕೆ, ದೇವರ ನೀತಿಗೆ ಅವರ ಮುಂದೆ ಭಕ್ತಿಯಾಗಿ ಸಾಕ್ಷಿಯಾಗಿ ನಿಲ್ಲುವವರು, ಯೇಸುವಿನ ಮುಂದೆ ತನ್ನನ್ನು ಸಮರ್ಪಿಸಿಕೊಟ್ಟು ನೀನೇ ನನ್ನ ಒಡೆಯನೆಂಬುದಾಗಿ ಒಪ್ಪಿಕೊಳ್ಳುವರು, ನಿನ್ನಿಂದ ಎಲ್ಲ ಸಾಧ್ಯ ಎಂಬುದಾಗಿ ನಂಬುವವರನ್ನ ಒಬ್ಬೊಬ್ಬರನ್ನು ಕುರಿತು ದೇವ ತನ್ನ ಜ್ಞಾಪಕ ಪುಸ್ತಕ ಬರೆದಿಟ್ಟಿರ್ತಾರೆ. ಇಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತದೆ, ಈ ಎರಡು ಕಾರ್ಯಗಳು ನೋಡಿ. ಮೊದಲಾಗಿ ನನಗೆ ಮನಸ್ಸುಂಟು, ನನ್ನ ಚಿತ್ತವಿದೆ, ಶುದ್ಧನಾಗು. ಎರಡನೇದಾಗಿ ನಿನ್ನ ಕೈ ಚಾಚಿ, ನಿನ್ನಲ್ಲಿ ಯಾವ್ದು ಸೊಟ್ಟಗಿದೆಯೋ, ನಿನ್ನಲ್ಲಿ ಯಾವ್ಯಾವ್ದು ಅಸಾಧ್ಯವಾಗಿದೆಯೋ, ನಿನ್ನಲ್ಲಿ ಯಾವ್ಯಾವ್ದು ಆಗಲ್ಲ ಎಂಬುದಾಗಿದೆಯೋ ಅವಳೆಲ್ಲವನ್ನ ನಿನ್ನಿಂದ ಸಾಧ್ಯವಾಗುವಂತೆ ಮಾಡುವ ದೇವರು ನಾನು ನಿನಗೆ ಸಹಾಯಕನಾಗಿರ್ತೀನಿ. ನನ್ನ ಮಾತನ್ನು ಕೇಳು, ನನ್ನ ಮಾತಿನಂತೆ ನಡೆ, ನನ್ನ ಮಾತನ್ನು ಪೂರ್ಣವಾಗಿ ಸ್ವೀಕರಿಸಿ ಜೀವಿಸು. ಇದುವೇ ಅದರ ಮುಖ್ಯವಾಗಿರುವ ಅಂಶ. ಇನ್ನೊಂದು ವಾಕ್ಯಗಳು ಓದಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ. ಯಾಕಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು, ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು, ಯಾಕಂದರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ. ಗಮನಿಸ. ಅಲ್ಲೇಲೂಯಾ, ಅಲ್ಲೇಲೂಯಾ. ಇಲ್ಲಿ ಇರುವುದು ಒಬ್ಬ ಮನುಷ್ಯ. ಇವನ ವಿರುದ್ಧವಾಗಿ ಎಷ್ಟು ಸೈತಾನ್ಗಳಿದೆ? ಎಷ್ಟಿದಮ್ಮ? ತುಂಬಾ ಇರುತ್ತೆ, ಲೆಕ್ಕ ಇಲ್ಲ ಅಂತ. ಈಗ ನೋಡ್ರಿ, ಯೇಸು ಏನು ಹೇಳ್ತಾರೆ ಅಂದ್ರೆ, ಇವನನ್ನು ಬಿಟ್ಟು ಹೋಗು. ಯಾರನ್ನ? ಇವನನ್ನ ಬಿಟ್ಟು ಹೋಗು. ಇವನು ಒಬ್ಬ ವ್ಯಕ್ತಿ. ಇವನನ್ನ ಕೆಡಿಸೋದಕ್ಕೆ ಇರುವಂತ ಸೈತಾನ್ ಎಷ್ಟಿದೆ ಗೊತ್ತಾ? ದಂಡು, ಒಂದು ದೊಡ್ಡ ಗುಂಪು. ನೀವು ಅರ್ಥ ಮಾಡ್ಕೋಬೇಕು. ಅವರ ಮಧ್ಯದಲ್ಲಿ ಒಬ್ಬರೇ, ಅದು ನೀವಾಗಿರಲಿ, ನಿಮ್ಮ ಕುಟುಂಬ ಆಗಿರಲಿ. ಅಲ್ಲೇಲೂಯಾ. ನಿಮ್ಮ ಸುತ್ತಲವರು ಯಾರಾಗಿದ್ದಾರೆ? ಮನಸ್ಸನ್ನು ಕೆಡಿಸೋರು, ಹೋಗೋದನ್ನು ಅಡ್ಡಿಪಡಿಸೋರು, ದೇವರ ಸನ್ನಿಧಿ ಇರೋದಕ್ಕೆ ಬಿಡದವರು, ಹಣ ತೋರಿಸೋರು, ಜನ ತೋರಿಸೋರು, ಲೋಕವನ್ನು ತೋರಿಸೋರು, ಪದವಿಯನ್ನು ತೋರಿಸೋರು, ಗುಂಪನ್ನು ತೋರಿಸೋರು. ತುಂಬಾ ಈ ದೆವ್ವಗಳು ಏನಾಗುತ್ತೆ? ಒಂದೇ ಎರಡಲ್ಲ. ಇವನು ಏನು ಮಾಡ್ದ ಎಂಬುದಾಗಿ ನಾವು ನೋಡೋಣ. ಏನ್ ಮಾಡ್ದ ಅವನು? ಫಸ್ಟ್ ಗಮನಿಸಿ, 8ನೇ ವಾಕ್ಯದಲ್ಲಿ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮೊದಲೇ ಹೇಳಿದ್ರು ಅಂತ. ಇವನು ಆಲ್ರೆಡಿ ಎಲ್ಲಿ ಬಂದಾನೆ? ಇವನು ಸೈತಾನಿಂದ ಬಾಧಿಸಲ್ಪಟ್ಟು ಯೇಸು ಬಳಿಗೆ ಬಂದವನು. ಆಲ್ರೆಡಿ ಯೇಸು ಹೇಳಿದಾರೆ ದೆವ್ವಗಳಿಗೆ, ಇವನು ಬಿಟ್ಬಿಟ್ಟು ಹೋಗ್ಬೇಕೆಂಬುದಾಗಿ ಹೇಳಿದಾನೆ. ಆಯ್ತು, ಹೋಗ್ತೀವಿ ಅಂತೇಳಿ ಅವನು ಹೋಗಿದ್ದೇವೆ. ನೀವು ಅರ್ಥ ಮಾಡ್ಕೋಬೇಕು. ಆದರೆ ತಿರುಗಿ ನೋಡಿದ್ರೆ ಅವನ ಹತ್ರನೇ ಇದೆ. ಮೊದಲದಾಗಿ ಯೇಸುವನ್ನ ದೆವ್ವಗಳು ಬಿಟ್ಟು ಹೋಗಂತ ಹೇಳಿದಾಗ ಇವನು ದೆವ್ವಗಳನ್ನು ಬಿಟ್ಟಿಲ್ಲ. ಅರ್ಥ ಆಗುತ್ತಾ ನಾನು ಹೇಳ್ತಾ ಇರೋದು? ಯಾಕಂದ್ರೆ ಆ ವಾಕ್ಯದಲ್ಲಿ ನೋಡಿದ್ರೆ ಏನ್ ಹೇಳುತ್ತೆ? 8ನೇ ವಾಕ್ಯದಲ್ಲಿ ಅವರನ್ನು ಬಿಟ್ಟು ಹೋಗಿ ಆಲ್ರೆಡಿ ಹೇಳಿದ್ರಲ್ಲ. ಹೇಳಿದಾಗ ಯೇಸು ಸ್ವಾಮಿ ದೆವ್ವನ ಬಿಡಿಸಿದ ಅವನಿಂದ. ಆದ್ರೆ ಇವನು ದೆವ್ವಗಳನ್ನು ಬಿಟ್ಟಿಲ್ಲ. ಇಲ್ಲಿ ಒಂದು ಸೀಕ್ರೆಟ್ ಇದೆ. ಇವತ್ತು ಅನೇಕ ವಿಶ್ವಾಸಿಗಳು ಯೇಸುವಿನ ನಾಮದಲ್ಲಿ ದೆವ್ವ ಬಿಡುಗಡೆ ಆಗಿ, ವ್ಯಾಧಿ ಬಿಡುಗಡೆ ಆಗಿ, ಶಾಪ ಕಷ್ಟ ಬಿಡುಗಡೆ ಆಗಿ ಅದನ್ನ ಹೊರಗೆ ಬಂದ ಮೇಲೆ
ಇವರಿಂದ ಏನ್ ಮಾಡಿಲ್ಲ, ಬಿಟ್ಟು ನಡೆಯಲ್ಲ. ಈಗ ಅಟಮಾರಿ ಒಂದು ದೆವ್ವ, ಅವಿಧತ್ವ ಒಂದು ದೆವ್ವ, ಚಾಡಿ ಹೇಳುವುದು ಒಂದು ದೆವ್ವ, ಸೇವಕರಿಗೆ ವಿರುದ್ಧವಾಗಿ ಮಾತಾಡುವ ಒಂದು ದೆವ್ವ, ಸಭೆಗೆ ವಿರುದ್ಧವಾಗಿ ಮಾತಾಡುವ ಒಂದು ದೆವ್ವ, ಸಭೆಗೆ ಹೋಗುವವರನ್ನ ಅಡ್ಡಿಪಡಿಸೋದು ಒಂದು ದೆವ್ವ, ಪ್ರಾರ್ಥನೆಗೆ ಹೋಗಬೇಡ ಎಂಬುದಾಗಿ ತಡೆ ಮಾಡುದು ಇನ್ನೊಂದು ದೆವ್ವ. ಇದು ತುಂಬಾ ಲಿಸ್ಟ್ ಇದು. ಇವತ್ತು ತುಂಬಾ ಜನರು ಮೊದಲಾಗಿ ಯೇಸುವಿನ ನಾಮದಲ್ಲಿ ಇವನ್ನೆಲ್ಲವನ್ನ ಬಿಟ್ಟು ನೀನು ನನ್ನ ಬಳಿಗೆ ಬಾ, ನಿನಗೆ ಬಿಡುಗಡೆ ಆಶೀರ್ವಾದ ಎಂಬುದಾಗಿ ನಾವು ಹೇಳಿ ತಿಳಿದಿದ್ರು ಕೂಡ, ಅದನ್ನು ಹೊಂದಿದ್ರು ಕೂಡ ನಾವೇ ಅದನ್ನು ಬಿಡದೆ ಇವತ್ತು ತುಂಬಾ ಜನ ಇದ್ದಾರೆ. ಇವತ್ತು ಇದೇ ಇರೋದು. ಯೇಸು ಹೇಳ್ತಾರೆ, ಆ ದೆವ್ವಗಳಿಗೆ ಅವನ ಬಿಟ್ಟು ಹೋಗಂತ ಹೇಳಿದ್ರೆ ಅವನೇನ್ ಮಾಡಿಲ್ಲ, ಹೋಗಿಲ್ಲ. ಕಾರಣ ಏನಂದ್ರೆ ಇವನು ಅವಳನ್ನು ಬಿಟ್ಟಿಲ್ಲ. ಇವನು ಎಲ್ಲಿರ್ತಾನೆ? ಮಶಾನದಲ್ಲಿರ್ತಾನೆ, ಕಾಡುಗಳಲ್ಲಿರ್ತಾನೆ, ಕವಿಗಳಲ್ಲಿರ್ತಾನೆ. ಕಲ್ಲು ತಗೊಂಡು ಇದು ಅವರನ್ನೇ ಕಾಯ ಮಾಡಿಕೊಳ್ಳೋದು. ಆಟಮಾರಿಗಳು ನಡಿಬೇಕಾರೆ, ಅವಿಧ ನಡಿಬೇಕಾರೆ, ನಾನೆಂಬ ಅಹಂಭಾವದಲ್ಲಿ ನಡಿಬೇಕಾರೆ, ಪ್ರಾರ್ಥನೆಗೆ ಹೋಗದಿದ್ದರೆ, ಆರಾಧನೆಗೆ ಹೋಗದಿದ್ರೆ, ಸಭೆಗೆ ಹೋಗದಿದ್ರೆ, ಸೇವೆ ಮಾತುಗಳಿದ್ದಲ್ಲ ಅವರನ್ನೇ ಕಲ್ಲಲ್ಲಿ ಹೊಡ್ಕೊಳ್ಳೋದು. ಇವತ್ತು ತುಂಬಾ ವಿಶ್ವಾಸಗಳನ್ನ ಇಂಥ ದೆವ್ವಗಳು ಇಟ್ಕೊಂಡಿದೆ. ಇವನು ಯೇಸು ಸ್ವಾಮಿ ದೂರ ಬರುವುದನ್ನು ಕಂಡು ಅವನಿಗೆ ಅರ್ಥ ಆಯ್ತು, ನಾನು ಅವ್ರ ಮಾತು ಕೇಳಲಿಲ್ಲ, ಕೇಳದಿರೋದಕ್ಕೆ ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಕೇಳಿ ಅವರಿಂದ ಹೋಗಿದ್ರೆ ಕರೆಕ್ಟ್ ಆಗ್ಬಿಡ್ತಿದ್ದೆ. ನೋಡ್ರಿ, ಅವನು ದೂರದಲ್ಲಿ ನೋಡಿ ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು, ನೋಡಿ ಫಸ್ಟ್ ಯೇಸು ಬಿಡಿಸಿದಾಗ ಇದೆಲ್ಲ ಮಾಡಿಲ್ಲ ಅವನು. ದೇವರೇ ನಮಗೆ ಬಿಡುಗಡೆ ಮಾಡಿ ಗುಣಪಡಿಸಿ ನಮ್ಮ ನಡೆಸುವಾಗ ನಮಗೆ ದೇವರ ಪ್ರೀತಿ ಗೊತ್ತಾಗಲ್ಲ, ದೇವರ ಮೇಲಿಟ್ಟುವ ಕರುಣೆಯ ದಯೆ ಗೊತ್ತಾಗಲ್ಲ. ಯಾವಾಗ ನಮ್ಮನ್ನು ಈ ಸೈತಾನಗಳೆಲ್ಲ ನಮ್ಮನ್ನು ಅಡ್ಡಿಪಡಿಸಿ ದೇವರನ್ನು, ದೇವರ ಆಶೀರ್ವಾದವನ್ನ, ದೇವರ ಸನ್ನಿಧಿಯನ್ನ, ದೇವರ ರಾಜ್ಯವನ್ನ, ದೇವರ ಸಭೆಯನ್ನ ನಿತ್ಯವಾಗಿ ರಕ್ಷಣೆ ಮಾಡಿದ ನಮಗೆ ದೂರ ಮಾಡ್ತಾರೆ. ನೋಡಿ, ಕಳ್ಕೊಳ್ಳೋದಕ್ಕೆ ಬಂದಾಗ ನೋಡಿ ಅವನಿಗೆ ಅರ್ಥ ಆಗುತ್ತೆ, ನಾನು ಯಾಕೆ ಗವಿಯಲ್ಲಿರ್ಬೇಕು, ನಾನು ಯಾಕೆ ಅಡವಿಯಲ್ಲಿರ್ಬೇಕು, ನಾನು ಯಾಕೆ ಬೆಟ್ಟದಲ್ಲಿ ಇರಬೇಕು. ಅವನಿಗೆ ಬುದ್ಧಿ ಬಂತು. ಅವನೇನ್ ಮಾಡ್ದ? ಯೇಸುವಿನ ಹತ್ರ ಓಡಿ ಬಂದ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಅವನು ಯೇಸುವನ್ನು ದೂರದಲ್ಲಿ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದ. ಪ್ರೈಸ್ ದಿ ಲಾರ್ಡ್. ಮಗಾ ಶಬ್ದದಿಂದ ನನ್ನನ್ನು ಕಾಡಬೇಡ ಎಂದು ಹೇಳಿದರು. ಯಾಕೆಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದರು. ಅಲ್ಲಿಂದ ಓಡಿ ಬಂದಿದ್ಯಾರು? ಅವನು. ಈಗ ಮಾತಾಡಿದ್ಯಾರು? ದೆವ್ವಗಳು. ನೀವು ಅರ್ಥ ಮಾಡಬೇಕು. ಯೇಸುವನ್ನ ದೂರದಲ್ಲಿ ಕಂಡು ಅವನು ಓಡಿ ಬಂದ. ದೆವ್ವಗಳನ್ನೇ ಮಾಡ್ತೆ, ಕೂಗಾಡುತ್ತೆ. ನೀವು ಅರ್ಥ ಮಾಡ್ಕೋಬೇಕು. ಅವನಿಗೆ ವಿರುದ್ಧವಾಗಿ ಆರ್ಪಡಿಸುತ್ತೆ. ಅವಾಗ ಯೇಸು ಹತ್ರ ಹೇಳ್ತೆ, ನಮ್ಮನ್ನು ಹಿಂಸೆ ಪಡಿಸಿದ್ರು. ಯೇಸು ಹಿಂಸೆ ಪಡಿಸಿದ್ರ? ಅನೇಕರಿಗೆ ದೇವರ ಸತ್ಯವೇದಲ್ಲಿರುವಂಥ ವಾಕ್ಯಗಳನ್ನು ಏನ್ ಮಾಡ್ತಾರೆ, ಹಿಂಸೆ ಆಗಿರುತ್ತೆ. ಇವನು ಹೇಳ್ದಂಗೆ ಸೈತಾನಿಗೂ, ಸೈತಾನ ಮಾತಿಗೂ, ಸೈತಾನ ಉಪದೇಶ ಕಿವಿ ಕೊಟ್ಟು ನಡೆಯುವವರಿಗೆ ಸತ್ಯವಾಗಿ ದೇವರ ವಾಕ್ಯ ಏನಾಗುತ್ತೆ? ಹಿಂಸೆ ಆಗುತ್ತೆ. ವಾಕ್ಯದಲ್ಲಿರುವಂಥ ಸತ್ಯದ ಮಾರ್ಗ ಅವ್ರಿಗೆ ಹಿಂಸೆ ಆಗುತ್ತೆ. ಏನ್ ನಡೀತು ಮುಂದಕ್ಕೆ? ದೂರದಲ್ಲಿ ಇರುವಂತಹ ಮೇಯ್ತಾ ಇರುವಂತಹ ಹಂದಿಗಳ ಹತ್ರ ಹೋಗಲಿಕ್ಕೆ ಪರ್ಮಿಷನ್ ಕೊಡುತ್ತೆ. ಅಲ್ಲೇಲಿಯಾ, ಅಲ್ಲೇಲಿಯಾ. ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿಂದ ಬಿಟ್ಟು ಹೋಗಕ್ಕೆ ಆಜ್ಞಾಪಿಸ್ತಾರೆ, ಅದು ಹೋಗುತ್ತೆ. ನೀವು ಗಮನಿಸಬೇಕು, ನಾವು ಬಿಟ್ಟು ಬಂದ ಜೀವಿತ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಅವನಿಗೆ ನಾವು ಹೋಗಬಾರ್ದು. ಬೈಬಲ್ ಹೇಳ್ತದೆ, ಬಿಟ್ಟು ಬಂದಿದ್ದನ್ನ, ಬೇಡ ಎಂದು ಬಿಟ್ಟಿದ್ದನ್ನ, ದೇವರು ಬೇಕು, ಸಭೆ ಬೇಕು, ದೇವರ ವಾಕ್ಯ ಬೇಕು, ದೇವರ ಸತ್ಯ ಬೇಕು, ಉಪದೇಶ ಬೇಕು ಬಂದದನ್ನ ನಾವು ಕಡೆವರೆಗೆ ಹಿಡಿದುಕೊಂಡಿರ್ಬೇಕು.
ಅದನ್ನು ಬಿಟ್ಟು ಹಿಂದಕ್ಕೆ ಹೋಗುವವರು ಯಾರಿಗೆ ಸಮಾನ ಅಂದ್ರೆ ದೆವ್ವಗಳಿಗೆ ಸಮಾನ. ಇದು ದೇವರ ತನ್ನ ಜನರಿಗೆ ಹೇಳುವಂತ ಚಿಕ್ಕದಾಗಿರುವ ವಿಷಯಗಳು. ಹೀಗೆ ನೀವು ನಡೆದ್ರೆ ಪಾದಾಳ ಬಲವು ನಿಮ್ಮನ್ನು ಸೋಲಿಸಲ್ಲ. ಹೀಗೆ ನೀವು ನಡ್ಕೊಂಡ್ರೆ ಪಾದಾಳ ಬಲವು ಸಭೆಯಾಗುವ ನಿಮ್ಮನ್ನ, ಸಭೆ ಒಳಗಿರುವವನ್ನ, ಸಭೆ ಉಪದೇಶ ಒಳಪಟ್ಟರೆ ನಿಮ್ಮನ್ನ ಸೋಲಿಸುವಂತ ಶಕ್ತಿ ಭೂಮಿಯಲ್ಲಿ ಯಾವುದಿಲ್ಲ ಪ್ರಿಯರೇ. ಪಾದಾಳದ ಬಲವು, ಸೈತಾನ ಗುಂಪುಗಳು, ಕೆಡಿಸುವಂತ ದುಷ್ಟ ಶಕ್ತಿಗಳು ಎಲ್ಲವೂ ಏನು ತಾನಲ್ಲಿ ಲಯವಾಗಿ ಹೋಗುವಂತೆ ದೇವರ ಕಾರ್ಯ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮಗೆ ಸಹಾಯ ಮಾಡಲಿಕ್ಕೆ, ನಿಮ್ಮಲ್ಲಿ ಅದ್ಭುತ ಕಾರ್ಯ ಮಾಡಲಿಕ್ಕೆ ದೇವರ ಮಗತ್ತೊಳ ಕಾರ್ಯ ಮಾಡಿ ದೇವರಾಗಿದ್ದಾರೆ. ಎಲ್ಲರ ಕಣ್ಣು ಮುಚ್ಚವನ್ನು ಪರಿಶೋಧನೆ ಮಾಡೋಣ. ಮಾಡುವುದಕ್ಕೆ ನಮ್ಮ ಕೈ ಸಾಧ್ಯವಾಗಿರುವಂತ ಲಘುವಾಗಿರುವ ಕಾರ್ಯಗಳು ನಮಗೆ ಹೇಳಿ ಮಗತ್ತುಳ್ಳ ಕಾರ್ಯಗಳನ್ನ ದೇವರು ನಮ್ಮ ಜುಮಾದ್ರೆ ಮಾಡಕ್ಕೆ ನೀಡಿದ್ದಾರೆ. ದೇವರಿಗೆ ದೊಡ್ಡ ದೊಡ್ಡ ಕಾರ್ಯ ಸಾಧನೆ ಮಾಡುವವರಲ್ಲ, ದೇವರ ಮಾತನ್ನು ಕೇಳಿ ಚಿಕ್ಕ ಕಾರ್ಯಗಳಲ್ಲಿ ನಂಬಿಕೆ ಸಾಗಿರುವವರು, ಸಣ್ಣ ಕಾರ್ಯಗಳು ನಂಬಿಕೆ ಸಾಗಿರುವವರು. ಪ್ರಾರ್ಥಿಸು, ದೇವರ ವಾಕ್ಯವನ್ನು ಕೇಳು, ನನ್ನ ಸನ್ನಿಧಿಗೆ ಬಾ, ಬೋರ್ನ ಬೀಳು. ಇದೆಲ್ಲ ಚಿಕ್ಕದಾಗಿರೋ ವಿಷಯ. ಇದೇನ್ ಮಗ ಕಷ್ಟವಾಗಿರೋ ವಿಷಯ ಅಲ್ಲ. ಹಾಗೆ ನಾವು ನಡೆದರೆ ನಮಗೋಸ್ಕರವಾಗಿ ಮಗತ್ತೊಳ ಕಾರ್ಯ ಮಾಡುವ ದೇವರು ನಮ್ಮ ಸಂಗ ಇರ್ತಾರೆ. ಅದು ಗುಣವಾಗದಿರುವ ವ್ಯಾಧಿ ಆಗಲಿ, ಮರಣಕರವಾಗಿರುವ ಶೋಧನೆ ಇಕ್ಕಟ್ಟುಗಳಾಗಲಿ, ಸೈತಾನ ಆಗಿರುವ ಅದರ ಗುಂಪು ದಂಡಿನಂತಿರುವಂತ ಯಾವ ಶಕ್ತಿಗಳಾಗಲಿ, ಎಲ್ಲದಿಂದ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ ಬಿಡಿಸೋದಕ್ಕೆ, ನಿಮ್ಮನ್ನು ಪರಲೋಕ ರಾಜ್ಯದಲ್ಲಿರುವಂತ ದೇವರ ಮಕ್ಕಳೆಂಬ ಆಶೀರ್ವಾದವನ್ನ ನಿಮಗೆ ಕೊಡುವುದಕ್ಕೆ ಸಮರ್ಥರಾಗಿರುವ ದೇವರಿದ್ದಾರೆ. ಅವರೆಲ್ಲ ಮಾಡಿದ ಕಾರ್ಯ ಏನು ಗೊತ್ತಾ? ಆತನ ಮುಂದೆ ಬೋರಲ ಬಿದ್ದರು, ಒಡೆಯನೇ ಎಂಬುದಾಗಿ ಸಮರ್ಪಿಸಿಕೊಟ್ರು. ಅವರು ಹೇಳಿದ ಕಾರ್ಯವನ್ನ ಹಾಗೆ ನಡ್ಕೊಂಡ್ರಷ್ಟೇ. ದೇವರು ಗುಣವಾಗದಿರುವ ರೋಗವಾಗಿ ಕುಷ್ಠವನ್ನು ಗುಣ ಮಾಡಿದರು. ಶರೀರದಲ್ಲಿರುವ ಎಲ್ಲ ಅವಯ ಕೊರತೆಗಳನ್ನ ಬಿಡುಗಡೆ ಮಾಡಿದರು. ಸಕಲ ವಿಧವಾಗಿರುವ ಸೈತಾನ ಬಂಧನಗಳಿಂದ ಬಿಡುಗಡೆ ಕೊಟ್ಟರು. ದೇವರು ಏನು ಅದ್ಭುತ ಕಾರ್ಯ ಬೇಕಾದ್ರೆ ದೇವರು ಮಾಡಿ ಕಂಡಿದ್ದಾರೆ. ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ ತಡೆಪಡಿಸುವಂತ, ಕೆಡಿಸುವಂತ ವಿಶ್ವಾಸವನ್ನ, ಭಕ್ತಿಯನ್ನ, ಆಶೀರ್ವಾದವನ್ನ, ಆರೋಗ್ಯವನ್ನ, ಸಮಾಧಾನವನ್ನ, ದೇವರ ಆರಾಧನೆಯನ್ನ, ಪ್ರಾರ್ಥನೆಗಳನ್ನ, ಸಭೆಯ ಕೂಡಿ ಬರುವುದನ್ನ, ದೇವರ ವಾಕ್ಯ ಉಪದೇಶ ಕೇಳುವುದನ್ನ ತಡೆಪಡಿಸುವ ಎಲ್ಲ ದುಷ್ಟ ಶಕ್ತಿಗಳೆಲ್ಲವೂ ಯೇಸು ನಾಮದಲ್ಲಿ ಲಯವಾಗುವಂತೆ ಪಾದಾಳ ಫಲವು ದೇವರ ಮಕ್ಕಳನ್ನ, ದೇವರ ಸಭೆಯನ್ನ, ದೇವರ ಸನ್ನಿಧಿಯಲ್ಲಿ ಬೋರ್ನ ಬೀಳುವವನ್ನ ಒಡೆಯರು ಎಂಬುದಾಗಿ ಸಮರ್ಪಿಸಿಕೊಟ್ಟಿರೋಣ. ಮುಟ್ಟೋದಕ್ಕೆ ಅಸಾಧ್ಯ ಎಂಬುದಾಗಿ, ಪಾದಾಳ ಬಲವು ನಿಮ್ಮನ್ನು ಸೋಲಿಸುವುದಿಲ್ಲ ಎಂಬುದಾಗಿ, ನಿಮ್ಮನ್ನ ಬಿಡುಗಡೆ ಮಾಡಿ, ನಿಮ್ಮನ್ನ ಎತ್ತಿ ಕಲಬಿಡಿದು ನಿಮ್ಮನ್ನು ಅದ್ಭುತ ಕಾರ್ಯ ಮಾಡೋಕ್ಕೆ ಸಮರ್ಥರಾಗಿರುವ ದೇವರಿದ್ದಾರೆ. ಸಮರ್ಪಿಸೋಣ, ಪ್ರಾರ್ಥನೆ ಮಾಡೋಣ. ಭೂಪರ ಲೋಕದ ಒಡೆಯ ನಾವು ಸರ್ವಿಸುತ್ತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ವಾಕ್ಯವನ್ನ ಕೇಳಿ ನಿನ್ನ ಮುಂದೆ ಅಡ್ಡ ಬಿದ್ದು ಬೋರಳ ಬಿದ್ದು, ಒಡೆಯನೇ ನಿನಗೆ ಚಿತ್ತವಿದ್ದರೆ ನನ್ನನ್ನು ಶುದ್ಧ ಮಾಡು, ನನ್ನನ್ನು ಬಿಡುಗಡೆ ಮಾಡು. ಆರೋಗ್ಯಕ್ಕಾಗಿ, ಸೈತಾನ ಶೋಧದ ಬಿಡುಗಡೆಕ್ಕಾಗಿ, ಮೃದುವಾಗಿರುವಂತಹ ದುಷ್ಟ ಶಕ್ತಿಗಳ ಹೋರಾಟಗಳಿಂದಲೂ, ಕುಟುಂಬದ ಜೀವನದ, ಮಕ್ಕಳ ಭವಿಷ್ಯದ, ಕುಟುಂಬದ ಆಶೀರ್ವಾದಕ್ಕೆ, ವಿಶ್ವಾಸಕ್ಕೆ, ಪ್ರಾರ್ಥನೆಗೆ ಅಡ್ಡಿಪಡಿಸುವ ಎಲ್ಲ ತಡೆಗಳಿಂದ ಪೂರ್ಣ ಬಿಡುಗಡೆ ನಿನ್ನ ಮಕ್ಕಳಿಗೆ ಉಂಟಾಗಲಿ ರಾಜ. ಅದ್ಭುತಗಳನ್ನು ಮಾಡಿ ಕರ್ತನೆ, ಜಯ ಕೊಡುವ ಕರ್ತನ ಕಾಲವನ್ನು ನಡೆಸು. ನಿನ್ನ ಬಲವನ್ನು ಮಕ್ಕಳ ಮೇಲೆ ಉಂಟಾಗಲಿ. ನಿನ್ನ ಪಾದ ಮೇಲೆ ತಗ್ಗಿಸು ರಾಜ. ನಿನ್ನ ನಾಮವನ್ನು ತಂದೆ ಮೈಪಡಿಸು. ಒಬ್ಬೊಬ್ಬನ ಆಶ್ವಾಸ ನಡೆಸಿಕೊಡು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್.